ಆಕಾಶವಾಣಿ ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮಾಡುವ ನಮಸ್ಕಾರಗಳು. ಸಾಮಾನ್ಯವಾಗಿ ನಮಗೆ ಕಿರಿಕಿರಿ ಉಂಟು ಮಾಡುವ ಸಮಸ್ಯೆ ಅಂದರೆ ಅದು ಒಣಕೆಮ್ಮು. ಡ್ರೈ ಕಾಫ್. ಎಷ್ಟೇ ಕೆಮ್ಮಿದ್ದರೂ ಕಫ ಬಾರದೆ ಗಂಟಲು ಕೆರೆತ ಮತ್ತು ನೋವುಂಟು ಮಾಡುವ ಈ ಒಣಕೆಮ್ಮು ರಾತ್ರಿ ಹೊತ್ತು ನಿದ್ರೆಯನ್ನು ಕೆಡಿಸುತ್ತೆ. ಈ ಒಣಕೆಮ್ಮನ್ನ ಶಮನಗೊಳಿಸಲು ನಮಗೆ ಅಡಿಗೆ ಮನೆಯಲ್ಲಿರುವ ಅತ್ಯುತ್ತಮ ಔಷಧವೆಂದರೆ ಅದು ಕಾಳುಮೆಣಸು ಹಾಗೂ ಬೆಲ್ಲದ ಮಿಶ್ರಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು ಇಂತಿವೆ. ಸುಮಾರು 7ರಿಂದ 8 ಕರಿಮೆಣಸು ಮತ್ತು 1 ಗೋಲಿ ಗಾತ್ರದಷ್ಟು ಶುದ್ಧ ಬೆಲ್ಲ. ಮಿಶ್ರಣ ತಯಾರಿಸುವ ವಿಧಾನ ಹೀಗಿದೆ. ಮೊದಲಿಗೆ ಕರಿಮೆಣಸನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಈ ಕರಿಮೆಣಸಿನ ಪುಡಿಯನ್ನ ಒಂದು ಸಣ್ಣ ಬಟ್ಟಲಿಗೆ ಹಾಕಿ, ನಂತರ ಈ ಕಾಳು ಮೆಣಸಿನ ಪುಡಿಗೆ ಸುಮಾರು 1 ಚಮಚ ಬೆಲ್ಲವನ್ನ ಪುಡಿ ಮಾಡಿ ಸೇರಿಸಿ. ಬೆಲ್ಲ ಹಾಗೂ ಕರಿಮೆಣಸಿನ ಪುಡಿಯನ್ನ ನಿಮ್ಮ ಬೆರಳಿನಿಂದ ಅಥವಾ ಚಮಚದ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಆ ಮಿಶ್ರಣವನ್ನ 3ರಿಂದ 4 ಸಣ್ಣ ಸಣ್ಣ ಉಂಡೆಯಂತೆ ತಯಾರಿಸಿಕೊಳ್ಳಿ. ಈ ಸಿದ್ಧವಾದ ಮಿಶ್ರಣವನ್ನ ಹೇಗೆ ಸೇವಿಸಬೇಕು? ಕೆಮ್ಮು ಬಂದಾಗ ಈ ಉಂಡೆಯನ್ನ ಚಾಕೊಲೇಟ್ನ ರೀತಿ ಬಾಯಲ್ಲೇ ಕರಗಿಸಬೇಕು. ಈ ರೀತಿ ಕೆಮ್ಮು ಬಂದಾಗ ದಿನಕ್ಕೆ 3ರಿಂದ 4 ಬಾರಿ ಈ ಮಿಶ್ರಣವನ್ನ ಸೇವಿಸಬಹುದು. ಕರಿಮೆಣಸು ಒಣಕೆಮ್ಮಿಗೆ ಕಾರಣವಾಗುವ ಗಂಟಲಿನ ಕಿರಿಕಿರಿಯನ್ನು ಕಡಿಮೆ ಮಾಡಿ ಉರಿ ಊತವನ್ನ ಶಮನಗೊಳಿಸುತ್ತೆ. ಬೆಲ್ಲವು ಗಂಟಲಿಗೆ ಆರಾಮ ನೀಡಿ ಒಣಗಿದ ಲೋಳೆಯ ಪದರವನ್ನ ಮೃದುಗೊಳಿಸುತ್ತದೆ. ಸ್ನೇಹಿತರೆ, ಒಣಕೆಮ್ಮು ಇರುವಾಗ ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ. ಹಾಗಾಗಿ ಬೆಚ್ಚಗಿನ ನೀರನ್ನು ಆಗಾಗ್ಗೆ ಕುಡಿಯಿರಿ. ಬಿಸಿ ನೀರಿನ ಹಬೆ ಅಂದ್ರೆ ಸ್ಟೀಮ್ ತೆಗೆದುಕೊಳ್ಳುವುದು ಕೂಡ ಗಂಟಲು ಉರಿಯುವಿಕೆಯನ್ನು ಕಡಿಮೆಗೊಳಿಸುತ್ತದೆ. ಹಾಗೆಯೇ ಜೇನುತುಪ್ಪ ಹಾಗೂ ಶುಂಠಿ ಬೆರೆಸಿದ ಬಿಸಿ ನೀರನ್ನ ಕುಡಿಯುವುದು ಸಹ ಪರಿಣಾಮಕಾರಿ. ಈ ಸರಳವಾದ ಮನೆಮದ್ದನ್ನು ಬಳಸಿ ನಿಮ್ಮ ಒಣಕೆಮ್ಮನ್ನ ನಿಯಂತ್ರಣದಲ್ಲಿಡಿ. ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ಅಡುಗೆ ಆರೋಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ಆತ್ಮೀಯರೇ, ಋತುಗಳು ಬದಲಾದಂತೆ ವಾತಾವರಣದಲ್ಲಿ ಅನೇಕ ಬದಲಾವಣೆಗಳನ್ನ ಕಾಣ್ತೇವೆ. ಅದಕ್ಕನುಗುಣವಾಗಿ ಬುದ್ಧಿವಂತರಾದ ನಾವು ಕೂಡ ಆಹಾರದಲ್ಲಿ ಹಾಗೂ ಉಡುಗೆಯಲ್ಲಿ ಬದಲಾವಣೆಗಳನ್ನ ಮಾಡಿಕೊಳ್ಳಬೇಕು. ಆಗ ಮಾತ್ರ ನಾವು ಆರೋಗ್ಯವಾಗಿರಲು ಸಾಧ್ಯವಾಗುತ್ತೆ. ಈಗ ಚಳಿಗಾಲ. ಈ ಕಾಲದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ. ಕೆಮ್ಮು, ಕಫ, ಜ್ವರ, ನಿಶಕ್ತಿ ಹೀಗೆ ಹಲವಾರು ರೋಗ ರುಜಿನಗಳಿಂದ ಪಾರಾಗಲು ಅನೇಕ ಮನೆಮದ್ದುಗಳನ್ನ ಮಾಡುವ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾಗಿದೆ. ಇಂದು ನಾವು ಕಾಳು ಮೆಣಸು, ಬೆಲ್ಲ, ಶುಂಠಿಯನ್ನು ಉಪಯೋಗಿಸಿ ಕಾಳು ಮೆಣಸಿನ ಉಂಡೆ ಹೇಗೆ ಮಾಡೋದು ಅಂತ ತಿಳಿಯೋಣ. ಅದಕ್ಕೂ ಮೊದಲು ಈ ಕಾಳು ಮೆಣಸಿನಲ್ಲಿ ಏನೆಲ್ಲ ಉಪಯುಕ್ತ ಅಂಶಗಳಿದೆ ಅಂತ ತಿಳಿಯೋಣ. ಕಾಳು ಮೆಣಸಿನಲ್ಲಿರುವ ಪೈಪರಿನ್ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನ ಒಳಗೊಂಡಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ, ಜೀರ್ಣಕ್ರಿಯೆಯನ್ನ ಅಭಿವೃದ್ಧಿಗೊಳಿಸಿ, ಮಲಬದ್ಧತೆ, ಗ್ಯಾಸ್ಟ್ರಿಕ್, ತೂಕ ಇಳಿಕೆ, ಬಿಪಿ ತಡೆಯಲು, ನರರೋಗಗಳಿಂದ ರಕ್ಷಿಸಲು, ಮೆದುಳನ್ನ ಚುರುಕುಗೊಳಿಸಲು, ಸ್ಮರಣ ಶಕ್ತಿ ಅಂದ್ರೆ ಮೆಮೊರಿ ಪವರ್ ಅನ್ನ ಹೆಚ್ಚಿಸೋದಿಕ್ಕೆ ಹಾಗೂ ಎಲ್ಲೆಡೆ ಹರಡ್ತಾ ಇರುವಂತಹ ಕ್ಯಾನ್ಸರ್ ಅನ್ನ ತಡೆಗಟ್ಟುವಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದೆ. ಇನ್ನು ಅನೇಕ ಉಪಯೋಗಗಳ ಭಂಡಾರ ಆಗಿದೆ ಅಂತ ಹೇಳಬಹುದು ಈ ಕಾಳು ಮೆಣಸನ್ನ. ಹಾಗೆಯೇ ಇದರ ಸೇವನೆ ಮಿತವಾಗಿರ್ಬೇಕು. ಅತಿಯಾದರೆ ಅಮೃತ ಕೂಡ ವಿಷ ಅಲ್ವೇ? ಕಾಳು ಮೆಣಸು ಉಂಡೆ ಮಾಡಲು ಬೇಕಾಗುವ ಪದಾರ್ಥಗಳನ್ನ ನೋಡೋಣ. ಕಾಳು ಮೆಣಸು 10ರಿಂದ 15 ಗ್ರಾಂ, ಬೆಲ್ಲ 10 ಗ್ರಾಂ, ಒಣ ಶುಂಠಿ ಪುಡಿ 5 ಗ್ರಾಂ. ಕಾಳು ಮೆಣಸು ಉಂಡೆ ಮಾಡುವ ವಿಧಾನ. ಕಾಳು ಮೆಣಸನ್ನ ಸಣ್ಣದಾಗಿ ಪುಡಿ ಮಾಡಿಟ್ಟುಕೊಂಡು ಇದಕ್ಕೆ ಒಣ ಶುಂಠಿ ಪುಡಿಯನ್ನ ಸೇರಿಸಿ ಈ 2 ಮಿಶ್ರಣವನ್ನು ಬೆಲ್ಲದೊಂದಿಗೆ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡಿ ಗಾಳಿಯಾಡದ ಡಬ್ಬಿಯಲ್ಲಿಟ್ಟು ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ಬೆಚ್ಚನೆಯ ನೀರು ಕುಡಿದ ಮೇಲೆ 1 ಉಂಡೆಯನ್ನ ಸೇವಿಸಿದ್ರೆ ರೋಗಗಳಿಂದ ರಕ್ಷಣೆಯನ್ನ ಪಡೆಯಬಹುದು. ಮಕ್ಕಳಿಗೆ ಕಾಲು ಭಾಗ ಅಥವಾ ಅರ್ಧ ಭಾಗ ಉಂಡೆಯನ್ನ ಸೇವಿಸಲು ಕೊಡಬಹುದು. ಹಾಗೆ ಬೆಳಿಗ್ಗೆ ಉಂಡೆಯನ್ನ ತಿಂದು ಸಂಜೆ ಸಮಯಕ್ಕೆ ಬಿಸಿ ಬಿಸಿಯಾಗಿ ಏನಾದ್ರೂ
ಕುಡಿಬೇಕು ಅನ್ಸುತ್ತಲ್ವಾ? ಅದಕ್ಕೆ ಕಾಳು ಮೆಣಸು ಸೂಪ್ ಅನ್ನ ಮಾಡ್ಕೊಂಡ್ರೆ ಹೇಗಿರುತ್ತಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಯಾಕಂದ್ರೆ ಈ ಸಮಯದಲ್ಲಿ ಗಂಟ್ಲು ಕಿರಿಕಿರಿ ಅನ್ಸ್ತಾ ಇರುತ್ತೆ. ಇದನ್ನ ನಾವು ಶಮನ ಮಾಡ್ಕೋಬಹುದು ಈ ಕಾಳು ಮೆಣಸಿನ ಸೂಪ್ ಅನ್ನ ಕುಡಿಯೋ ಮೂಲಕ. ಬೇಕಾಗುವ ಪದಾರ್ಥಗಳು: ಕಾಳು ಮೆಣಸು 5ರಿಂದ 10, ಬೆಲ್ಲ ಸಣ್ಣ ಗೋಲಿ ಗಾತ್ರದ್ದು, ಸಣ್ಣಗೆ ಹೆಚ್ಚಿದ ಬೀನ್ಸ್, ಕ್ಯಾರೆಟ್, ಬೆಣ್ಣೆ 1 ಚಮಚ, ಕಾರ್ನ್ಫ್ಲೋರ್ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ಕಾಳು ಮೆಣಸು ಸೂಪ್ ಮಾಡುವ ವಿಧಾನ: ಒಲೆಯ ಮೇಲೆ 1 ಲೀಟರ್ ನೀರನ್ನ ಕಾಯಲು ಇಟ್ಟು ಇದಕ್ಕೆ ಸಣ್ಣಗೆ ಹೆಚ್ಚಿದ ಬೀನ್ಸ್, ಕ್ಯಾರೆಟ್ ಹಾಕಿ ಅರ್ಧ ಬೆಂದ ಮೇಲೆ ಕಾಳು ಮೆಣಸು ಪುಡಿ ಹಾಕಿ ಕಾರ್ನ್ಫ್ಲೋರ್ ಅನ್ನ ತೆಳ್ಳಗೆ ಕಲಸಿಕೊಂಡು ಈ ಮಿಶ್ರಣವನ್ನು ಕೂಡ ಹಾಕಬೇಕು. 1-2 ಕುದಿ ಬಂದ ನಂತರ 1 ಚಮಚ ಬೆಣ್ಣೆ ಹಾಗೆ ಬೆಲ್ಲ, ಉಪ್ಪನ್ನ ಹಾಕಿ ಕುದಿಸಿ ತಕ್ಷಣ ಒಲೆಯ ಮೇಲಿಂದ ಇಳಿಸಿ. ಈಗ ಕಾಳು ಮೆಣಸು ಬೆಲ್ಲದ ಸೂಪ್ ಸಂಜೆಯ ಚಳಿಯಲ್ಲಿ ಮನೆಯವರೆಲ್ಲರಿಗೆ, ಅದರಲ್ಲೂ ಶಾಲೆ ಕಾಲೇಜಿನಿಂದ ಬಂದ ಮಕ್ಕಳಿಗೆ ಸ್ಟಾರ್ಟರ್ ಆಗಿ ಅಂದವಾದ ಬೌಲ್ನಲ್ಲಿ ಸುಂದರವಾದ ಸ್ಪೂನ್ನೊಂದಿಗೆ ಕುಡಿ. ಇದು ತಕ್ಷಣದ ಹಸಿವನ್ನ ನಿವಾರಿಸಿ ಜಂಕ್ ಫುಡ್ ಹ್ಯಾಬಿಟ್ ನಿಂದ ದೂರವಿಡೋದಕ್ಕೆ ಸಹಕಾರಿ. ಮತ್ತೆ ಮುಂದಿನ ಆರೋಗ್ಯದ ಅಡುಗೆಯೊಂದಿಗೆ ಬರ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿಯನ್ನ. ಧನ್ಯವಾದಗಳು. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಇದುವರೆಗೂ ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.